ಮೊದಲನೇದಾಗಿ ನನ್ನ ಹೆಸರು ಕಾಂತರಾಜು ಅಂತ. ನಾನು 1980ನೇ ಇಸ್ವಿಲಿ ಬೈಫ್ ಅಂತ ಇಲ್ಲೊಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ನಾನು ಸೂಪರ್ವೈಸರ್ ಆಗಿ ಸೇರಿಕೊಂಡೆ. ಆವಾಗ ನಮ್ಮೂರು ಇಲ್ಲೇ ಹತ್ರ ಇತ್ತು, ಒಂದು 15 ಕಿಲೋಮೀಟ್ರು, ಬೀಚ್ಗೊಂಡನಹಳ್ಳಿ ಅಂತ. ಅಲ್ಲಿಂದ ನಾನು ಡೈಲಿ ಸೈಕಲ್ ಮಾಡ್ಕೊಂಡು ಬರ್ತಾಯಿದ್ದೆ, ಹೋಗ್ತಾಯಿದ್ದೆ. ಕೆಲವು ವರ್ಷ ದಿನ ಒಂದು 15 ದಿವಸ, ತಿಂಗಳು ಸೈಕಲ್ಲು ಇಲ್ಲ, ಬರೀ ನಡ್ಕೊಂತ ಬರ್ತಾಯಿದ್ದೆ. 15 ಕಿಲೋಮೀಟರ್ ನಡ್ಕೊಂಬರ್ತಿದ್ರಾ? 8-10 ಕಿಲೋಮೀಟ್ರ್. ಅವಾಗೇನು ನಮಗೆ ಅದು ಬರೀ ನಡೆಯೋದೇ ಒಂದು ಕೆಲಸ ಅಲ್ಲ, ಅವಾಗೇನು ಅನ್ನಿಸ್ತಿರಲಿಲ್ಲ, ವಿಶೇಷ ಅಂತ ಏನು ಅಂತಿರಲಿಲ್ಲ. ಹಾಗಾಗಿ ನಡ್ಕೊಂಬಂದೆ. ಆಮೇಲೆ ಒಂದು ಸಣ್ಣದು ಒಂದು ಸೈಕಲ್ಲು ಯಾವುದೋ ಒಂದು ಇದು ಮಾಡ್ಕೊಂಡು ಸೈಕಲ್ ಮಾಡ್ಕೊಂಡೆ. ಬೆಳಗ್ಗೆ 8 ಗಂಟೆಗೆ ಎದ್ದು ಬಂದರೆ ಸಾಯಂಕಾಲ 5:30-6 ಗಂಟೆವರೆಗೂ ಸಹಿತ ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಒಂದು 5-6 ತಿಂಗಳು ನನಗೂ ಸಹಿತ ಈ ಬೈಕ್ ಬಗ್ಗೆ ಒಂದು ಏನಪ್ಪ ಏನಿದು, ಸುಮ್ಮನೆ ದನ ಕಾಯೋದು, ದನ ಓಡಿಸೋದು, ಕಾವಲೊಳಿಗೆ ಬಂದಾಗ ಅಂತ ಇದೆಲ್ಲ ಇತ್ತು. ಇದು ಒಟ್ಟು ವಿಸ್ತೀರ್ಣ 500 ಎಕರೆ. 497 ಎಕರೆ, 35 ಗುಂಟೆ. 2 ಜಿಲ್ಲೆಗೂ ಬರುತ್ತೆ, ತುಮಕೂರು ಮತ್ತು ಹಾಸನ ಜಿಲ್ಲೆ, 2 ತಾಲೂಕು ಅಂದರೆ ತಿಪ್ಟೂರು, ಅರಸೀಕೆರೆ. ಹೀಗಾಗಿ ಇದನ್ನು ಸ್ವಲ್ಪ ನೋಡ್ಕೊಂತ ಅಂದರೆ ಮೊದಲು ಭಾಳ ಸ್ವಲ್ಪ ಕಷ್ಟ ಆಯಿತು. ಭಾಳ ಕೆಲವೊಮ್ಮೆ ಭಾಳ ಒಬ್ಬನೇ ಅಯ್ಯೋ ಏನಪ್ಪ ಇಂಥ ಇದು ಅಂತ. ನಾನು ಮೂಲತಃ ಒಂದು BA ಪದವಿ ತೊಗೊಂಡು ಅಲ್ಲೇ ಒಂದು ಸ್ಟೈಪಂಡ್ರಿ ಸ್ಕೀಮ್ ಅಂತ ಇತ್ತು ಹಾಸನದಲ್ಲಿ. ದೇವರಾಜ ಅರಸು ಇದರೊಳಗೆ ಅವರು ಗ್ರ್ಯಾಜುಯೇಷನ್ ಸ್ಟೈಪಂಡ್ರಿ ಸ್ಕೀಮ್ ಅಂತ ಇತ್ತು. ಅದರೊಳಗೆ ನಾನು ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಫೀಸ್ನೊಳಗೆ ಕೆಲಸ ಮಾಡ್ತಾಯಿದ್ದೆ. ಹಂಗಾಗಿ ಸಡನ್ಲಿ ಇಲ್ಲಿ ಹತ್ರ ಒಂದು ಇದಾಗ್ತಾಯಿದೆ ಅಂತ ಅಂದಾಗ ನನಗೆ ಬಂದ್ಬಿಡೋಣ ಊರ ಹತ್ರ ಅಂತ ಒಂದು ಇದು ಮಾಡ್ಕೊಂಡು ಬಂದೆ. ಮೊದಲು ಸ್ವಲ್ಪ ಭಾಳ ಕಷ್ಟ ಆಯಿತು. ಬೇರೆಯವರು ನೋಡೋದು, ಅಯ್ಯೋ ಎಲ್ಲೋ ಏನು ಅದು ಹಂಗೆ ಹಿಂಗೆ ಅಂತ ಇರ್ತಾವಲ್ಲ ಹಳ್ಳಿ ಒಳಗೆ, ಸಾಮಾನ್ಯ ಆ ರೀತಿ ಆಯಿತು. ಸ್ವಲ್ಪ ಇದನ್ನು ಹುಡುಕಿಣಕ್ಕೆ ಭಾಳ ದಿವಸ ಬೇಕಾಯ್ತು ಬಿಡ್ರಿ. ಈಗ ನಮ್ಮನ್ನು ಸಹಿತ ಇಲ್ಲಿ ಯಾರು ಸಹಿತ ಒಂದು ಕಪ್ ನೀರು ಸಿಗ್ತಿರಲ್ಲ. ನಮ್ಮನ್ನು ಪಾಕಿಸ್ತಾನದವ್ರು ಕಂಡಂಗೆ ಕಂಡ್ರು ನೋಡ್ರಿ, ಭಾಳ ಕಠಿಣ. ಮೊದಲು ಅಯ್ಯೋ ದೇವ್ರೆ ಎಂಥ ಇದಕ್ಕೆ ಬಂದ್ವಪ್ಪ ಅಂತ ಫಸ್ಟ್ ಆಯಿತು. ಆಮೇಲೆ ಡಾಕ್ಟರ್ ಮಣಿಬಾಯಿ ದೇಸಾಯಿ ಏನೋ ಒಂದು ವೇದ ವಾಕ್ಯ ಅವರು ಏನೊಂದು ಹೇಳಿದ್ರು ಸಹಿತ ಅದ್ರ ಮೇಲೆ ನಮ್ಮದು ಒಂದು ಭಾಳ ಒಂದು ಅವ್ರ ಬಗ್ಗೆ ಒಂದು ಭರವಸೆ ಇಟ್ಕೊಂಡು ಕೆಲಸ ಮಾಡ್ತಾ ಬಂದ್ವಿ. ಆಮೇಲೆ ನಮ್ಮ ಲೋಕಲ್ ನಮ್ಮ ಡಾಕ್ಟ್ರು JNS ರೆಡ್ಡಿ, GV ಹೆಗಡೆ ಮತ್ತು ಪ್ರಕಾಶ್ ಭಟ್ರು, ಇವರೆಲ್ಲ ಇವರು ಡಾಕ್ಟರ್ಸು, ಎಲ್ಲ ವೆಟರ್ನರಿ ಡಾಕ್ಟರ್ಸು, ಗುಡ್ ಮ್ಯಾನ್. ಅವರೆಲ್ಲ ರೂರಲ್ ಇದರೊಳಗೆ ಕೆಲಸ ಮಾಡ್ಕೊಂಡು ಅವರೆಲ್ಲ ಬರೋದು ಸ್ವಲ್ಪ ಮಂತ್ಲಿ ನಾವು ಸ್ವಲ್ಪ ಅಲ್ಲಿ ಸೇರ್ಕೊಂತ ಇದ್ವಲ್ಲ, ಮೀಟಿಂಗ್ ಇದೆಲ್ಲ, ಅವು ಒಂಚೂರು ಪರಿಚಯ ಆಗಿ ಹಿಂಗೆ ಅಂತ ಲಕ್ಕಿಹಳ್ಳಿ ಕ್ಯಾಂಪಸ್ಸು ಹಿಂಗೆ ಅಂತ ಪರಿಚಯ ಇದು ಮಾಡ್ಕೊಂಡು ನಾನು ಸೂಪರ್ವೈಸರ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಕೆಲವೊಂದು ನನ್ನ ಕೆಲಸ ನನ್ನ ಒಂದು ಇದನ್ನು ನೋಡಿ ತಾನಾಗೆ ಸ್ವಲ್ಪ ಬಂದೆ, ಮೇಲೆ ಬರ್ತಾ ಹಾಗೆ ಬಂದೆ. ಫಾರಮ್ ಆಫೀಸರು, ಆಮೇಲೆ ಫಾರಮ್ ಮ್ಯಾನೇಜ್ಮೆಂಟ್ ಆಫೀಸರು, ಮ್ಯಾನೇಜರು, ಸೂಪರ್ಡೆಂಟ್, ಹಿಂಗೆಲ್ಲ ಆಯಿತು. ಕೊನೆವರೆಗೂ 1980ರಿಂದ 2012ವರೆಗೂ ನಾನು 32 ವರ್ಷ ಸರ್ವೀಸು ಕೆಲಸ ಮಾಡಿದೆ. ಅಂದರೆ ಒಂದು ಏನಪ್ಪ ಅಂತ ಅಂದರೆ, ನಾವು ಏನೂ ಒಂದು ಮೊದಲು ಏನಪ್ಪ ಏನು ಜೀವನ ಏನು ಅಂತ ಅನ್ನೋದೇ ಗೊತ್ತಿರಲಿಲ್ಲ. ಅದರೊಳಗೆ ಹೋಗಿ ಬಂದಮೇಲೆ ಭಾಳ ಒಂದು ಇದಾಯಿತು. ಮೀನು ಹಿಡ್ಕೊಡ್ಲಿಲ್ಲ ಅವರು, ಮೀನು ಹೆಂಗೆ ಹಿಡಿಯೋದು ಅನ್ನೋದು ಕಲಿಸಿದ್ರು. ಇದು ಭಾರಿ ಒಳ್ಳೆಯದು. ಮೀನು ಹೆಂಗೆ ಹಿಡಿಬೇಕು ಅನ್ನೋದು ಕಲಿಸಿದ್ರು. ಹಂಗಾಗಿ ನಾವು ಹೆಂಗೆ ಬದುಕಬೇಕು ಅನ್ನೋದು ಕಲಿತ್ವಿ. ಮತ್ತು ಏನು ಯಾವ ಒಂದು ಮಟ್ಟಕ್ಕೆ ಯಾವ ರೀತಿ ಇದು ಅಂತ ಬುದ್ಧಿ ಕಲಿತ್ವಿ ಅನ್ನೋದು. ಆಮೇಲೆ ತಾನಾಗೆ ಬಾಯಿ ಕಲಿತ್ವಿ. ಈಗ ಬಾಯಿ ಇದ್ರೆ ಬರಗಾಲದಾಗ ಬದುಕ್ಬೋದು ಅಂತಾರಲ್ಲ, ಹೌದು, ಆ ರೀತಿ ಬಾಯಿ ತಾನಾಗೆ ಅದು ಬಂತು. ಅದ್ಭುತವಾಗಿ ಒಂದು ರೀತಿ ಒಂದು ರೋಮಾಂಚನ ಆಯ್ತು ಬಿಟ್ರಿ. ಕೊನೆಗೆ ಸಣ್ಣ ಒಂದು ಇದರಿಂದ ಕೊನೆಗೆ ಅಬ್ದುಲ್ ಕಲಾಂವರೆಗೂ ಸಹಿತ ನೋಡ್ಬಿಟ್ಟು ಅದ್ಭುತವಾದ ಒಂದು ಜೀವನದ ಇದು. ಅಬ್ದುಲ್ ಕಲಾಂ ಮಿಸ್ ಮಾಡಿದ್ದೀರಾ ಅಂದರೆ ಪುಣ್ಯವಂತರ ನೀವು ಇವತ್ತಿನ ಲೆಕ್ಕಕ್ಕೆ. ಖಂಡಿತ ಅವರ ಒಂದು ಇದು ನೆನಪು ಮಾಡ್ಕೊಂಡ್ರೆ ಭಾಳ ಒಂದು ಇದಾಗುತ್ತೆ. ಎಲ್ಲ ಅದೇ ರೀತಿ ಇದ್ದರು ನಮ್ಮಲ್ಲಿ ಆಫೀಸರ್ಗಳು ಸಹಿತ, ಎಲ್ಲ ಉತ್ತೇಜನ ಮತ್ತು ಇದು ಒಳ್ಳೆ ಇದನ್ನು ಕೊಟ್ಟರು. ಅವರಿಂದ ಭಾಳ ಕಲ್ತ್ವಿ. BA ಓದಿ
ಆದಷ್ಟು ಸಸ್ಯಗಳ ಮೇಲೆ ಮತ್ತು ಇವೆಲ್ಲ ಬಟಾನಿಕಲ್ ನೇಮು ಅವು ಇವು ಅಂತ ಅಂದರೆ ಅದಕ್ಕೆಲ್ಲ ಭಾಳ ನಾನು ಈಕ್ವಲೆಂಟು ಅಗ್ರಿಕಲ್ಚರ್ ಸೈಂಟಿಸ್ಟ್. ಎಸ್ ಅಗ್ರೋನಮಿಸ್ಟ್ ಅಂತ ಹೇಳೋರು. Okay. ಕೆಲವರು ಧಾರವಾಡ ಕಡೆಯವ್ರು ಬಂದರೆ ಆಫೀಸರ್ಸು ಅವರೆಲ್ಲ ಎಫ್ ಕಾಂತರಾಜು ಅನ್ನೋರು ಫಾರೆಸ್ಟ್ರಿ ಕಾಂತರಾಜು ಅಂತ. ಓ ಎಲ್ಲ ಸೂಪರ್. ಇದನ್ನು ನಿರರ್ಗಳವಾಗಿ ಹೇಳ್ತಾ ಇದ್ದೆ. ಅದೊಂದು ದೊಡ್ಡ ಒಂದು ಆರ್ಟ್ಸ್ ಓದಿ ನೀವು ಕಂಪ್ಲೀಟ್ಲಿ ಬಾಟನಿಕಲ್ ನೇಮ್ಸ್ ಹೇಳೋವರೆಗೂ ಬಂದಿದ್ದೀರಾ ಅಂತಂದ್ರೆ ಖಂಡಿತ ಅದು ಸಾಧನೆನೇ. ಖಂಡಿತ ಖಂಡಿತ. ಅಂಕಲ್, ಈಗ ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರಿ, ಅದರಲ್ಲಿ ನಿಮ್ಮ ಎಷ್ಟು ವರ್ಷ ನೀವು ರೈತರ ಜೊತೆ ಒಡನಾಟ ಇತ್ತು, ಮತ್ತೆ ನಿಮ್ಮ ಕೃಷಿ ಅನುಭವ ಹೇಗಿತ್ತು ಇದರಲ್ಲಿ? ಸರ್ ಅಲ್ಲಿ ಈಗ 88ರಿಂದ ಸ್ಟಾರ್ಟ್ ಆಯಿತು ನಮ್ಮದು ಬೇರೆ ಬೇರೆ ಕೆಲಸಗಳು, ಬೇರೆ ಪ್ರಾಜೆಕ್ಟ್ ಸಾಕಷ್ಟು ಬಂತು. ಬೆಂಬು ನಾವು ನೋಡ್ರಿ ಬಿದಿರು ನಮ್ಗೆ ಎರಡೇ, ಮುಳ್ಳಿಲ್ಲದೆ ಇರೋದು ಅಂತ ತಿಳ್ಕೊಂಡಿದ್ವಿ. ಅಪ್ಪ 145 ಜಾತಿ ಬಿದಿರು ನಮ್ಮ ಇಂಡಿಯಾದೊಳಗೆ, 1000 ಪ್ರಪಂಚದೊಳಗೆ. ಹಿಂಗೆಲ್ಲ ಬೇರೆ ಬೇರೆ ಇದನ್ನೆಲ್ಲ ನೋಡಿದಾಗ ಅಗಾಧವಾಗಿ ಕೆನಡಾ ಪ್ರಾಜೆಕ್ಟ್ನೊಳಗೆ ಅದ್ರೊಳಗೆ ಬಂತು. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಒಂದು DNAS ಅಂತ ಇದು ಫ್ಯೂಯಲ್ ಇದ್ರ ಬಗ್ಗೆ ಎಲ್ಲ ಎನರ್ಜಿ ಪ್ಲಾಂಟೇಷನ್ ಅಂತ ಬಂತು. ಸಾಕಷ್ಟು ಪ್ರಾಜೆಕ್ಟ್ಸು. ಇನ್ನು ಟ್ರೈನಿಂಗ್ಗಳು ಅಂತೂ ಬಿಡಿ ಅದ್ಭುತವಾಗಿ. ಅವರು ಈಗ ಅವ್ರ ಜೊತೆ ಸೇರ್ಕೊಂಡ್ರೆ ನಮಗೆಲ್ಲ ಗೊತ್ತಿತ್ತು, ನಾವು ಕಲ್ತ್ಕೊಂಡ್ವಿ, ನಮಗೆ ಗೊತ್ತಿರೋದು ಅವ್ರಿಗೂ ಕಲಿಸಿದ್ವಿ. ಹೀಗಾಗಿ ಆವಾಗ ಮತ್ತೆ ನರ್ಸರಿ, ಅಯ್ಯೋ ನರ್ಸರಿ ಅಂತ ಅಂದ್ರೆ 3-4 ಲಕ್ಷ, 10 ಲಕ್ಷದವರೆಗೂ ನರ್ಸರಿ ಮಾಡಿದ್ವಿ ಒಮ್ಮೊಮ್ಮೆ ಅಲ್ಲೇ ಬೈಕಲ್ಲಿ. ಮೊದಲು ಸ್ವಲ್ಪ ನಮಗೆ ಗೊತ್ತಾಗಲಿಲ್ಲ. ನಾವು ಸ್ವಲ್ಪ 1 ವರ್ಷ ಇದಾಯಿತು, ಫೇಲ್ ಆದವು, ಯಾವುದೋ ಮಣ್ಣು ತರೋದು ಇದು ಮಾಡೋದು ಅಂತ. ಆನಂತರ ಒಡನಾಟ ಇದಾಗಿ ಫಾರೆಸ್ಟ್ನವ್ರದ್ದು ಇವರು ಎಲ್ಲ ಒಂದು ಸ್ವಲ್ಪ ಒಡನಾಟ ಮಾಡಿಕೊಂಡು ಒಳ್ಳೆ ಇದನ್ನು ಇದು ಮಾಡಿದ್ವಿ. ನರ್ಸರಿ ಅಂತೂ ಅದ್ಭುತವಾಗಿ ಆ ಗಿಡದೊಳಗೆ ಇದಾಗಿರೋದ್ರಿಂದ ಗಿಡ ಮಾತಾಡಿಸ್ದಂಗೆ ಆಯಿತು. ಏನು ನಮಗೆ ಗೊತ್ತೇ ಆಗಲಿಲ್ಲ. ಹಂಗಾಗಿ ಈ ಗಿಡಗಳು ಸಹಿತ ಹಿಂದೆ ಹೇಳೋರು, ಮಕ್ಕಳನ್ನ ಒಡೆದು ಸಾಕ್ಬೇಕಂತೆ, ಗಿಡನ ಕಡಿದು ಸಾಕ್ಬೇಕಂತೆ. ಮರನ ಕಡಿದು ಸಾಕು, ಮಕ್ಕಳನ್ನ ಒಡೆದು ಸಾಕು. ಈಗೆಲ್ಲ ತದ್ವಿರುದ್ಧ ಆಗಿದೆ. ಹಂಗಾಗಿ ಯಾವುದೇ ಆಗಲಿ ಗಿಡ ನಾವು ಸುಮ್ಮನೆ ಹೆಂಗೆ ಬೇಕು ಹಂಗೆ ಬಿಟ್ಕೊಂಡ್ರೆ ಅದು ಸರಿ ಹೋಗಲ್ಲ. ಹೌದು, ಅದು ಆಗುತ್ತೆ. ಅದು ಒಂದು ಮೇಂಟೆನೆನ್ಸ್ ಅಂತ ಒಂದು ಕುಡ್ಲು ಇರಬೇಕು. ಗಿಡ ಹಾಕಿದ ಮೇಲೆ ಒಂದು ಕುಡ್ಲು ನೀಟಾಗಿ ಅದನ್ನು ಕಟ್ ಮಾಡೋದು. ಈಗ ನಾವು ಸೇವಿಂಗ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಹೇಳಿ, ಒಂಥರ ಎದ್ವತ್ತದ್ವ ತಲೆ ಕಟ್ ಮಾಡಿಸ್ಲೇಬೇಕಲ್ವ 2 ತಿಂಗಳಿಗೆ ಹಿಂಗೆ. ಆಗ ಆ ರೀತಿ ಒಂದು ನೀಟ್ನೆಸ್ ಬರ್ತದೆ. ಅಂಕಲ್, ನೀವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು? ರಿಟೈರ್ಡ್ ಆಗಿ 12ರಿಂದ ನಾನು ರಿಟೈರ್ಡ್ ಆಯಿತು, 2012. ಒಟ್ಟು 12 ವರ್ಷ. ಈಗ 12 ವರ್ಷ ಆಯಿತು. ಸೊ ನಿಮ್ಮ ಏಜು 72? 58. ಇವಾಗ 70 ನಿಮ್ಮ ಏಜು. ಅಂಕಲ್, ಈಗ ನಿಮಗೆ ಬಂದಿರೋ ನಾಲೆಡ್ಜಲ್ಲಿ ಈಗ ನೀವು ನಮಗೆ ಸ್ವಲ್ಪ ನಾಲೆಡ್ಜ್ ಶೇರ್ ಮಾಡಿ. ಏನಂತಂದರೆ, ಈಗ ಎಲ್ಲರೂ ನಾವು 58 ವರ್ಷ ಕೆಲಸ ಮಾಡಿದ್ದೀವಿ, 60 ವರ್ಷ ಕೆಲಸ ಮಾಡಿದ್ದೀವಿ, ಸಾಕಪ್ಪ ನಮ್ಮ ಮಕ್ಕಳು ದುಡಿತಾರೆ, ನಾವು ರಿಟೈರ್ಡ್ ಆಗ್ಬಿಟ್ಟು ಮನೇಲಿರೋಣ ಅಂಥ ಟೈಮಲ್ಲಿ ನೀವು ನರ್ಸರಿನೇ ಏನಕ್ಕೆ ಮಾಡಬೇಕಂತ ನಿರ್ಧಾರ ಮಾಡಿದ್ರಿ? ಸರ್, ಈಗ ಗಿಡ ಮರಗಳು ಪರೋಪಕಾರಿ, ಯಾವುದನ್ನು ನಮ್ಮಿಂದ ನಿರೀಕ್ಷೆ ಮಾಡಲ್ಲ. ಒಂದು ಸಾರಿ ಹಾಕಿದರೆ ಅದನ್ನು ಗೊತ್ತಿಲ್ಲದೆ ನಾವು ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಸೊಪ್ಪು ಕೊಡುತ್ತೆ, ಸೌದೆ ಕೊಡುತ್ತೆ, ಎಲ್ಲ ಗೊತ್ತಿಲ್ಲ ನನಗೆ ಅದನ್ನು ಕಡಿದು ಬಿಡ್ತೀವಿ. ಗೊತ್ತಿಲ್ಲ, ಅದು ಪರೋಪಕಾರಿ. ನಾವು ಹಾಕಿದರೆ ಅದು ಎಷ್ಟೋ ಇದು ನಮಗೆ ಒಂದು ಇದ್ದಂಗೆ ಆಗುತ್ತೆ. ಹಂಗಾಗಿ ಈಗ ಸುಮ್ಮನೆ ಮನುಷ್ಯನಿಗೆ ಏನೇ ಮಾಡಿದರೂ ಅದು ಅಷ್ಟು ಆಗಲ್ಲ. ಅವನು ನಿಯತ್ತಿರಲ್ಲ, ಮತ್ತು ಇದು ಮಾಡ್ಕೊಂಡು ಏನಾದ್ರು ಒಂದದು ಅವನು ಆ ರೀತಿ ನಡ್ಕೊಳ್ಳಲ್ಲ. ಆ ಉಪಕಾರ ಸ್ಮರಿಸೋ ಬುದ್ಧಿ ಇಲ್ಲ ಇವಾಗ. ಹಂಗಾಗಿ ನಾನು ಗಿಡ ಮರಗಳ ಜೊತೆ ಯಾಕೆ ಒಡನಾಟ ಅಂತಂದರೆ, ಅವು ಅಟ್ಲೀಸ್ಟು ಏನೋ ಒಂದು ಅವು ನೋಡಿದರೆ ಪ್ರೀತಿ ಹುಟ್ಟುತ್ತೆ. ತರಾವರಿ ಒಂದು ಗಿಡಗಳು ಬೆಳೆಸ್ತಾ. ನೀವು ನರ್ಸರಿ ಮಾಡಿ ಎಷ್ಟು ವರ್ಷ ಆಯ್ತು? ನರ್ಸರಿ ಮಾಡಿ 12ರಿಂದ. ನೀವು ಕೆಲಸ ಬಿಟ್ಟ ತಕ್ಷಣ ನರ್ಸರಿ ಮಾಡಿ? ಹೌದೌದು, ಅದೇ ಇದಕ್ಕೆ ನರ್ಸರಿ ಬಂದೆ. ಆ ಫ್ಲೋ ಹಂಗೆ ಕಂಟಿನ್ಯೂ ಆಗಲಿ ಅಂತ. ಹೌದು, ಒಳ್ಳೇದಾಗಲಿ ಅಂಕಲ್. ಅದಕ್ಕೆ ಇದು ಏನು ಅಂತ ಅಂದರೆ, ಇದು ಆರೋಗ್ಯಕ್ಕೆ, ಮನೆ ಆನಂದಕ್ಕೆ. ಮನೆಗೆ ಹೋದ್ರೆ ಆನಂದ, ಇದು ಆರೋಗ್ಯ. ಓ ಸೂಪರ್ ಅಂಕಲ್. ಈಗ ನಾವು ನೇರವಾಗಿ ನರ್ಸರಿಗೆ ಬರೋಣ. ನಿಮ್ಮಲ್ಲಿ ಎಷ್ಟು ವೆರೈಟಿಯ ಗಿಡಗಳು ಸಿಗ್ಬೋದು ಅಂಕಲ್? ಸರ್, ಸಾಕಷ್ಟಿದೆ. ಮಾಡೋದಾದರೆ ಭಾಳ ಇದೆ ನಮ್ಮಲ್ಲೇ. ಕೆಲವೊಂದು ಈಗೇನಾಗಿದೆ ಗೊತ್ತಾ ಸರ್, ಈಗ ಕೆಲವೊಂದು ನಶಿಸೋಗಿದೆ. ಈಗ 20 ವರ್ಷದಾಗೆ ನಮಗೇನು ಒಂದು ಆಳ್ವಾಣ ಅಂತ ಕೇಳಿದ್ವಿ, ಪಾರಿವಾಣ ಅನ್ನೋರು, ಎರಿತ್ರೇನಾ ಇಂಡಿಕಾ ಅಂತ ಹೇಳ್ತೀವಿ ಬಟಾನಿಕಲ್ ನೇಮು. ಅದು ಯಾರ ಒಂದು ಉಳ್ಕೊಪ್ಪಲು ಯಾವ ಒಂದು ಇದನ್ನು ನೋಡಿದ್ರು ಸಹಿತ ಅವು ಕಾಣವು. ಆ ತೀನುಗಳು
ಸುತ್ತ ಹಾಕಿರೋದು. ಒಂದು 2-3 ಮರಾರು ಯಾರೇ ಇದ್ರೊಳಗೆ ಸಹಿತ ಅದಿರೋದು. ಈಗ ನೋಡಿ ಅದು ಕಾಣ್ತಾ ಇಲ್ಲ. ಎಲ್ಲ ಮಲೆನಾಡು ಕಡೆ ಹೋಯ್ತು. ಏನೋ ಒಂದು ಇದು ಬಂತು ಕಲಾಸ್, ಅದನ್ನು ಉಳಿಸ್ಕೊಳಕ್ಕೂ ಯಾರು ಇದು ಮಾಡಲಿಲ್ಲ. ಅಂದರೆ ಒಳ್ಳೆ ಸೊಪ್ಪು ಅದು, ಮೇವು ದನಗಳಿಗೆ, ವೆರಿ ಗುಡ್ ಫಾಡರು. ನನಗೆ ಹೆಸರು ಕೇಳಿರೋದು ನೆನಪಿದೆ ಅಂಕಲ್ ಇನ್ನೂ. ಹೌದು ಹೌದೌದು, ಪಾರಿವಾಣ. ಮತ್ತು ಯಾವುದೇ ಮಡಿಗೆ ಹೋಗಲಿ ಅವರೆಲ್ಲ ಹಿಂದೆ ಏನಪ್ಪ ಅಂತ ಅಂದರೆ ಸರ್, ಇದು ಒಂದು ಹೇಳ್ತಾ ಹೋದರೆ ನೋಡಿ, ಆವಾಗೆಲ್ಲ ಒಂದು ಅಂಬು ಅಂತ ಒಂದು ಮಡಿ, ಯಾರೇ ರೈತರು ಇದು ಮಾಡಿದ್ರು ಸಹಿತ ಸೊಪ್ಪಿನ ಮಡಿ, ಹಿಂದೆ ಒಂದು 4-5 ಗುಣಿ ಏನೋ ವಿಳ್ಳೆದೆಲೆ, ಇದು ನಾನಾ ರೀತಿ ಬೆಳ್ಕೊಂಡವರು. ಒಂದು ಸೀಬೆ ಹಣ್ಣು, ಇದು ಸಪೋಟ, ರಾಮಫಲ ಎಲ್ಲವೂ ಅಲ್ಲೇ ಇದ್ದು. ಈಗ ಸುಮ್ಮನೆ ನಾವು ಈಗೇನು ಕಳ್ಕೊಂಡು ಆಗ್ತಾಯಿದ್ದೀವಿ ಮತ್ತೆ ಅಷ್ಟೇ. ಅವಾಗೆಲ್ಲ ಇದ್ದದ್ದನ್ನು ನಾವು ಕಳ್ಕೊಂಬಿಟ್ವಿ. ಹಲಸಿನ ಮರ ಎಲ್ಲ ಬಾರೆ ಮೇಲೆ ಇರೋವು, ಎಲ್ಲಿ ನೋಡಿದ್ರು ಹಲಸಿನ ಮರ ಅವಾಗಿದ್ದು. ಹುಡುಕ್ಬೇಕು ಇವಾಗ. ಈಗ ಏನಿಲ್ಲ, ಅವನ್ನೆಲ್ಲ ಇದನ್ನು ಕೊಟ್ಬಿಟ್ಟು ತರಾವರಿ ನಾವು ಇದು ಮಾಡ್ಕೊಂತ ಕೂತ್ಕೊಂಡ್ವಿ. ಹಂಗಾಗಿ ಈಗ ಏನೇ ಒಂದಾಗಲಿ ಸರ್, ಈಗ ಅದಕ್ಕೇ ಹಿಂದಿನವರು 60-70 ವರ್ಷ ಆದರೂ ಸಹಿತ ಎಷ್ಟು ಏನಪ್ಪ ಆನೆ ಹೆಂಗಿರೋರು ಅಂತ ಅನ್ನೋರು. ಆನೆ ಹೆಂಗಿದೆಯಾ ಅನ್ನೋರು. ಏನಿಲ್ಲ, ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ ಅಲ್ವೇ? ಅಲ್ಲೇ ಇದೆ ನೋಡಿ ಎಷ್ಟು. ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಅಷ್ಟೇ, ಆನಂದ ಭಾಳ ಚೆನ್ನಾಗಿರೋರು. ಎಂತ ಅದ್ಭುತವಾಗಿರೋ ಮಾತು ಹೇಳಿದ್ರಿ ಅಂಕಲ್. ಖಂಡಿತ ಸರ್. ಅವಾಗೆಲ್ಲ ಈಗೆಲ್ಲ ನಾವು ಆರ್ಕ, ನವಣೆ, ಸಾವಿ, ಬರ್ಗು ಇವೆಲ್ಲ ಬಂದಿದೆಯಲ್ಲ. ಈಗ ಕೊನೆ ಗುಡ್ಡ ಯಾವುದೋ ಒಂದು ಬ್ಯಾಡವಾದ ಪ್ರದೇಶ ಇದ್ವಲ್ಲ ಜಮೀನುಗಳು, ಅಂತ ತಕ್ಕ ಹೋಗಿ ಹಾಕಿಬಿಟ್ರು ಒಂದು ಸರಿಯ. ಇನ್ನು 2 ತಿಂಗಳಿಗೆ 3 ತಿಂಗಳಿಗೆ ಹೋಗಿ ನೋಡ್ತದೆ. ಅದು ಹುಟ್ಟಿ ಬಂದರೂ ನೋಡ್ತಿರಲ್ಲ, ಹೆಂಗಿದವಪ್ಪ ನಮ್ಮ ಹೊಲಗಳು ಅಂತ ಅಲ್ಲಿ ಕುರಿಕಾಯರ್ನ ಯಾರನ್ನಾರು ಕೇಳ್ತಾ ಇರೋರು. ಹೌದೌದು. ಹಾಗೆ ಇದು ಮಾಡ್ಕೊಂಡು ಅವು ಬಡವ್ರ ಧಾನ್ಯ ಅವಾಗ. ಈಗ ಅದು ಶ್ರೀಮಂತರ ಧಾನ್ಯ. ಮಿಲೆಟ್ಸ್ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ಇವಾಗ. ಎಸ್, ಮಿಲೆಟ್ಸು. ಹಿಂಗಾಗಿ ಪ್ರತಿಯೊಂದು ಸಹ ಆವಾಗ ಅದ್ಭುತವಾದ್ದು. ಒಂದು ನೇರಳೆ ಮರ ಎಷ್ಟು ಎಲ್ಲಿ ನೋಡಿದ್ರು ಅವೇ ಕಾಣವು. ಒಂದು ಮಕ್ಕಳು, ಬಡವರ ಮಕ್ಕಳು ಹೋಗ್ಬಿಟ್ರೆ ಒಂದು ಏರಿ ಮೇಲೆ, ಕೆರೆ ಏರಿ ಮೇಲೆ ಮಡ್ಲು ತುಂಬ ತುಂಬ್ಕೊಂಬರವು ಮಾವಿನ ಹಣ್ಣನ್ನು. ಎಷ್ಟು ಊರೊಟ್ಟಿನ ಮರ, ಗುಂಡುದೋಪು, ಏನೆಲ್ಲ ಇತ್ತು ನೋಡ್ರಿ. ಆನಂದವಾಗಿತ್ತು ಜೀವನ. ನಾವೆಲ್ಲ ಅದನ್ನು ಸವಿ ಉಂಡುಬಿಟ್ವಿ. ಖಂಡಿತ ಈಗ ಮುಂದಿನ ಫ್ಯೂಚರ್ಗಂತೂ ಭಾಳ ಕಷ್ಟ. ಏನು ಸಿಗ್ತಾ ಇಲ್ವಲ್ಲ ಸರ್, ನೀರೇ ಇಲ್ಲ. ನೀರು ಜಗತ್ತು, ನಾವೇನು ಬೇಕಾದ್ರೂ ದುಡ್ಡು ಕೊಡ್ತಾ ಇರ್ಬೋದು, ನೀರು ತರೋಕ್ಕಾಗುತ್ತಾ? ಅದರಿಂದ ನಾವು ಇಂದಿನ ತಲೆಮಾರಿಗೆ ಇವಾಗ ನಾವು ಹೇಳಬೇಕು ಅಂದರೆ ನೀರಿನ ಸದ್ಬಳಕೆ, ತುಪ್ಪ ಬಳಸೋನ್ನಂಗೆ ಬಳಸಬೇಕು ನೀರನ್ನ. ಹೌದು. ಈ ಕೆಲವೊಂದು ಹೆಣ್ಮಕ್ಳು ಊರಿನೊಳಗೆ ನೋಡ್ತೀವಿ, ನೆಲ್ಲಿ ಆನ್ ಮಾಡಿದ್ರೆ ಹೋಗ್ತಾ ಇರುತ್ತೆ ನೀರು. ಈಗ ಅಂಕಲ್ ನೀವು ಒಳ್ಳೆ ಪಾಯಿಂಟ್ ನೆನಪಿಸಿದ್ರಿ. ಇವತ್ತು ತುಂಬ ಜನ ರೈತರು, ನನಗನ್ನಿಸ್ತಂಗೆ ನಮ್ಮ ವಿಡಿಯೋನ ತುಂಬ ಜನ ರೈತರು ನೋಡ್ಬೋದು ಮುಂದೆ, ಇವತ್ತು ನೋಡಿಲ್ಲ ಅಂದ್ರೂ. ಫ್ಲಡ್ ಇರಿಗೇಷನ್ ಮಾಡ್ತಾರಲ್ಲ, ಆ ರೈತರಿಗೆ ಏನು ಹೇಳ್ತೀರಾ ಸರ್? ಅದು ಖಂಡಿತ ಅದು ತಪ್ಪು. ಎಷ್ಟು ವ್ಯಯ ಸರ್. ನಾನು 82-83 ಇಲ್ಲಿ ಬೈಫಿಗೆ ಸೇರ್ಕೊಂಡಾಗಲೇ ಇಲ್ಲಿ ಪಕ್ಕದಾಗ ಒಂದು ತೋಟ ಇತ್ತು, ಹೆಸರು ಪಾಪ ಬೇಡ. ಹಂಗಾಗಿ ಆ ತೋಟಕ್ಕೆ ಹೋದರೆ ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರು 24x7 ಓರಿತಾ ಇರೋದು ಕಂಡು ಅದೇ ತುಂಬಿ ಅದೇ ಮುಂದಕ್ಕೆ ಹೋಗ್ಬೇಕು. ಆ ರೀತಿ ಮಾಡಿದರು. ಅದೆಲ್ಲ ಭಾಳ ವೇಸ್ಟು. ಎಷ್ಟು ನೀರು ನಾವು ಹಾಳು ಮಾಡಿದ್ದೀವಿ ಅಂತ ಅಂದರೆ ಭಾಳ. ಓಪನ್ ವೆಲ್ಲೆಲ್ಲ ಇದ್ದು, ಹೌದು, ಹಿಂದೆ ಓಪನ್ ವೆಲ್ಗಳಿದ್ದು. ಈಗೆಲ್ಲ ನಮ್ಮ ಒಂದಿದು ನೀರು ಯಾವಾಗಲೂ ಕಾಣ್ದಂಗೆ ಬರಬೇಕು ಸರ್. ಅದು ನಡ್ಕೊಂಡು ಹೋಗ್ಬೇಕದು ನೀರು, ಓಡಬಾರ್ದದು. ಓಡನ್ನು ನಡಿಯಂಗೆ ಮಾಡಬೇಕು, ನಡಿಯನ್ನು ತೆವಳಂಗೆ ಮಾಡಬೇಕು, ತೆವಳನ್ನು ಕುಂಟ್ಕೊಂಡು ಹೋಗಂಗೆ ಮಾಡಬೇಕು. ಅಂದರೆ ಒಡ್ಡುಗಳನ್ನು ಕಟ್ಟಬೇಕು ಅಲ್ಲಲ್ಲೇ ಅಂತ ಹೇಳ್ತಿದ್ದೀರಾ ನೀವು? ಅಲ್ಲೇ ಅವಂಗೆ ಮಾಡಿದಾಗ ತಾನಾಗೆ ಒಂದಿದಾಗುತ್ತೆ. ಮತ್ತು ಒಂದು ಸ್ವಲ್ಪ ಏನು ಅಂತಂದ್ರೆ ಒಂದೊಂದು ಹುಚ್ಚು ನಮ್ಮ ಈಗಿನ ರೈತರುಗಳು ಎಲ್ಲೋ ನೋಡಿಬಿಡ್ತಾರೆ, ಎಂಥದ್ದು ಅದಂತೆ ಇದಂತೆ ಹೊಸ್ದಾಗಿ ಮೆಕಾಡಮಿ ಯಾವ್ಯಾವುದೋ ಒಂದೊಂದು ಹೇಳ್ಬಿಟ್ಟು ನಾನು 50-100 ಗಿಡ ಹಾಕ್ತೀನಿ ಮಾರ್ಕೆಟು. ಅದನ್ನು ಯೋಚನೆ ಮಾಡ್ಬೇಕು ಇವರು. ಈಗ ಬಡ್ರರು ಹುಟ್ಟು ನನ್ನ 500 ಗಿಡ ಏನು ಮಾಡ್ತೀರಿ? ಇನ್ನು 8-10 ವರ್ಷ ಆದಮೇಲೆ 1,1000 ಕಾಯಿ ಬಿಡ್ತಾವೆ. ಒಂದೊಂದು ಗಿಡ 300 kg ಬೀಳುತ್ತೆ. 300 ಇದು ಬಿಟ್ಟಾಗ ಎಷ್ಟು ಇದಾಗುತ್ತೆ. ಅದಕ್ಕೆ ನಮಗೇನು ಬೇಕು? ನಮ್ಮ ನೋಡಿ ಸರ್, ಮಳೆ ಆಶ್ರಯದಲ್ಲಿ ನಮ್ಮ ಬಯಲು ಸೀಮೆಗೆ ಏನು ಬೇಕು ಅದನ್ನಷ್ಟೇ ನಾವು ಹಾಕ್ಕೋಬೇಕು. ಮುಂದೆ ನೀರಿಲ್ಲ ಅಂತ ತಿಳ್ಕೋಬೇಕು. ಒಂದು ನೀವು ಇಲ್ಲ ಅಂತಲೇ ತಿಳ್ಕೊಂಬಿಡಿ. ಯಾವ ರೀತಿ ಸದ್ಬಳಕೆ, ಮಳೆ ನೀರನ್ನು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಬಗ್ಗೆ ಗಮನ ಕೊಡಬೇಕು.
ಯುವಕರು ಮಾತ್ರ. ಸರ್, ಈಗ ಮಳೆ ನೀರನ್ನ ಗಮನ ಕೊಡಬೇಕು, ಉಳಿಸ್ಕೋಬೇಕು ಅಂದರೆ ಹೌದು. ಅವ್ರಿಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ? ಇಂಥದ್ದು ಮಾಡಿದ್ರೆ ನೋಡಪ್ಪ, ನೀವು ಮಳೆ ಬಂದಿದ್ದು ನಿಮ್ಮ ಹೊಲ ತೋಟದಲ್ಲಿ ನೀರು ಉಳ್ಕೊಳುತ್ತೆ ಅನ್ನೋದಾದರೆ? ಸರ, ಇರೋ ಬೋರ್ವೆಲ್ಗಳೆಲ್ಲ ನೀರೆತ್ತ ಇಂಜಿನ್ನು, ನಮ್ಮ ಬೋರ್ವೆಲ್ಗಳೆಲ್ಲ ನೀರೆತ್ತ ಇಂಜಿನ್. ನೀರು ಕೆಳಗಿಳಿಸೋ ಇಂಜಿನ್ ಯಾವುದು ಅಂತ ಅಂದರೆ ಮರ ಗಿಡ. ನೀರು ಕೆಳಗಿಳಿಸೋ ಇಂಜಿನ್ನು ನನಗೆ ಕೊಡಪ್ಪ, ನೀರು ಕೆಳಗಿಳಿಸೋ ಇಂಜಿನ್ ಕೊಡು ಅಂದರೆ ಯಾರು ಕಂಡ್ತಾರ? ಇಲ್ಲ. ಮರ ಗಿಡ, ಮರ ಗಿಡ ಹಾಕ್ಬೇಕು. ಅಟ್ಲೀಸ್ಟು ಅವನ ಒಂದು ಇದಕ್ಕಾರು, ಅವನ ಜಮೀನಿನೊಳಗಾದ್ರೂ ಒಂದು ಕಾಲು ಭಾಗ ಅವನ ಮರ ಗಿಡ ಬೆಳೆಸಿದರೆ ಖಂಡಿತ ಒಳ್ಳೆ ಇದಾಗುತ್ತೆ. ಮತ್ತು ಆ ಬಿದ್ದಂಥ ನೀರು ಏನು ಸರ್, ಒಂದು ಸ್ಕ್ವೈರ್ ಫೀಟು 1 mm ಮಳೆ ಬಿದ್ದರೆ 1 ಸ್ಕ್ವೈರ್ ಫೀಟ್ನೊಳಗೆ 1 ಲೀಟ್ರ್ ನೀರು, ಅಂದರೆ 4000 ಸ್ಕ್ವೈರ್ ಮೀಟರು ಒಂದು ಎಕರೆಗೆ. 4000 ಲೀಟ್ರು 1 mm ಮಳೆಗೆ 4000 ಲೀಟ್ರ್ ನೀರು ನಮಗೆ ಸಿಗುತ್ತೆ ನೋಡಿ. ಅದಕ್ಕೆ ಕೃಷಿ ಹೊಂಡಗಳು ಅಲ್ಲೆಲ್ಲೇ ಇವೆಲ್ಲ ತಾನಾಗೆ ಮಾಡಿದಾಗ ನಮ್ಮ ನೀರು ನಮ್ಮಲ್ಲೇ ಇರುತ್ತೆ. ಅಂಕಲ್, ಇವಾಗ ಒಂದು ಭಾರಿ ವ್ಯಾಲಿಡ್ ಪ್ರಶ್ನೆ. ಇವಾಗ ನನಗೆ ತುಂಬ ಜನ ಕೇಳಿರೋ ಪ್ರಶ್ನೆ ಇದು. ನೋಡಪ್ಪ, ನಾವು ಚಿಕ್ಕ ರೈತರು, ನೀನು ಹೇಳಿದೆ ಅಂತ ಹೇಳ್ಬಿಟ್ಟು ನಾವು ಗಿಡ ಮರ ಹಾಕ್ಕೊಂಡ್ರೆ ಅಥವಾ ಕೃಷಿ ಹೊಂಡ ಮಾಡಿದ್ರೆ ನಮಗೆ ಏನಾದರೂ ಬೆಳ್ಕೊಂಡು ತಿನ್ನೋಕ್ಕೆ, ಬೆಳೆ ಬೆಳೆಯೋಕ್ಕೆ ಜಾಗ ಹೆಂಗೆ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಅವ್ರಿಗೇನು ಹೇಳಬೇಕು ಸರ್? ಈಗ 10 ಎಕರೆ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬದುಕಬೇಕು ಅಂತ. 1 ಎಕರೆ ಸಾಕು. 2 ಎಕರೆ 3 ಎಕರೆ 4 ಎಕರೆ ಹೆಚ್ಚು ಅಂದರೆ ಹೌದು ಅಷ್ಟೇ. ಇದರೊಳಗೆ ಸರ್ ಬದುನಲ್ಲಿ ಹಾಕ್ಲಿ ಬಿಡಿ, ಅವನು ಮಧ್ಯೆ ಏನಿದೆಯಲ್ಲ ಈ ಇಂತಿಷ್ಟು ಅಂತ ಮಧ್ಯೆ ಜಾಗದೊಳಗೆ ಮಾಡಿ ಅದ್ರ ಮಧ್ಯೆ ಏನಾದರೂ ಒಂದು ಬೆಳೆ ಬೆಳ್ಕೊಳ್ಳಿ. ಈಗ ಸುಮ್ಮನೆ ಏನೋ ಒಂದು, ಈಗ ನೋಡಿ ಲಾಸ್ಟ್ ಟೈಮ್ ಅಂತೂ ಅಡಿಕೆ ಏನರಪ್ಪ, ಅಡಿಕೆ ಹಾಕ್ಲಿಲ್ಲ, ತೊಳೆದ್ರು. ರಾಗಿ ತೊಳೆದಂಗೆ ತೊಳೆದ್ರು. ಹಂಗಾಗಿ ಮುಂದಿನ ನೀರಿಂದು ಭಾಳ ಕಠಿಣ ಸರ್. ನೀರೇನು ಬೇಕಾದಂಗೆ ಐತೆ ಅಂತಾರೆ, ಆಗಲ್ಲ. ಅವ್ರು ಹೇಳ್ದಂಗೆ ಈಗ 8 ದಿನ, ಇನ್ನು 8 ದಿನ ಏನಾದ್ರು ಮಳೆ ಬರಲಿಲ್ಲ ಅಂತ ಅಂದರೆ ಕತೆ ಬೇರೆ ಇತ್ತು. 38-40ಕ್ಕೆ ಅಯ್ಯೋ ಅಂತ ನೀವು ಭಾಳ ಕಠಿಣ ನರಕ ನೋಡಿದ್ದಾರೆ ಈ ಸಲ. ಹೌದು. ಹಂಗಾಗಿ ಇರೋ ಜಮೀನಿನೊಳಗನೆ ಈಗ ಬಾರ್ಡ್ರು ಏನು ಅವನಿಗೆ ಬೇಕಾಗಿರೋದು ಸಾಕಷ್ಟು, ಎಲ್ಲಿ ಹುಡ್ಕೋದು ಬೇಕಾಗಿಲ್ಲ ಸರ್. ಸೊಪ್ಪನ್ನು ಈಗೆಲ್ಲ ಹಿಂದೆ ಮಡ್ಲು ಸೊಪ್ಪು ಅಂತ ನಾವೆಲ್ಲ ತಿಪ್ಪಿ ತಗೊಂಬಂದು ತಂದು ಹಾಕಿವು. ಈ ತಂಗಡಿ ಸೊಪ್ಪು, ಹೊಂಗೆ ಸೊಪ್ಪು, ಸೋಗೆ ಇವನ್ನೆಲ್ಲ ತಂದು ಕತ್ತರಿಸಿ ಇದು ಮಾಡ್ತಾ ಹೋದ್ವು. ಈಗೇನು ಬಾರ್ಡ್ರ್ನಲ್ಲಿ ಸಹಿತ ಹಾಕ್ಕೊಂಡ್ರು ಸಹಿತ ಒಂದೊಂದು ಗಿಡದಲ್ಲಿ ಗ್ಲಿರಿಸಿಡಿಯ ಗೊಬ್ಬರದ ಗಿಡ, ಅಪರೂಪವಾದ ಒಂದು ಒಳ್ಳೆ ಇದು ಗೊಬ್ಬರ ಮೇವು ಸಹಿತ ಅದು ಜನಗಳಿಗೆ. ಈಗೇನು ಮಾಡ್ತಾರೆ ಜನ, ಸರ್ ತಿನ್ನೋಕ್ಕಿಲ್ಲ ಅಂತ ಅಂತಾರೆ. ಬೆಳಗ್ಗೆ ಕಡಿದು ಸಾಯಂಕಾಲ ತನಕ ಅದು ಒಣಗಿನ ಸಾಯಂಕಾಲ ಹಾಕ್ಬೇಕು. ಆವಾಗ ಕಡಿದು ಆವಾಗ ಹಾಕ್ಬಾರ್ದು ಯಾವುದೇ ಸೊಪ್ಪು. ಹೀಗಾಗಿ ಸ್ವಲ್ಪ ಬಾಡಿದರೆ ಚೆನ್ನಾಗಿ ಇದು ಮಾಡ್ತಾರೆ. ಸರ್, ಗ್ಲಿರಿಸಿಡಿಯಾ ಹೇಳಿದ್ರಿ. ಗ್ಲಿರಿಸಿಡಿಯಾ ಅನ್ನೋದು ಒಂದು ಅದ್ಭುತ ಗಿಡ ನನ್ನ ಪ್ರಕಾರ. ಅತಿ ಹೆಚ್ಚು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಹೌದು ಸರ್. ಆದರೂ ಕೂಡ ಇವತ್ತು ಜನಗಳಿಗೆ ಗೊತ್ತಿದ್ರು ಆದರೆ ಅದು ತಲುಪಬೇಕಾಗಿರೋ ಹಂತಕ್ಕೆ ಅವೇರ್ನೆಸ್ ತಲುಪಿಲ್ಲ, ಆಗಿಲ್ಲ. ಈಗ ಏನಾಗಿದೆ, ನಮ್ಮ ಕೆಲವೊಂದು ಇಲಾಖೆಗಳು ಸಹಿತ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅವ್ರಿಗೆ ಹೋದರೆ ಏನೋ ಒಂದು ಎಲ್ಲೋ ದೂರದಿಂದ ಬಂದಿರ್ತಾರೆ, ಹೀಗಾಗಿ ಸರಿಯಾದ ಒಂದು ಅವರಿಗೆ ಇದನ್ನು ಸಿಗಲ್ಲ. ಹಿಂಗೆ ನಮ್ಮ ಅಯ್ಯೋ ಇಷ್ಟೇನ ಅನ್ನಂಗಾಗುತ್ತೆ. ಪಾಪ ಇಲ್ಲಿ ಬಂದು ನೋಡ್ತಾರಲ್ಲ, ನಮ್ಮಲ್ಲಿ ಇದೆ ಈ ಗಿಡ, ನಮ್ಮ ಇದೆಲ್ಲ ಇದಾವೆ ಸರ್ ನಮ್ಮಲ್ಲಿ ಅಂತಂದು ಮತ್ತೇನು ಮಾಡ್ತೀರಿ? ಹಂಗೆ ಕಾಡು ಇದು ಮಾಡ್ಕೊಂಡು ಬಿಟ್ಟಿದ್ದೀವಿ ಸರ್. ಕಡೀರಿ. ಕೆಲವೊಂದು ಕಡಿದ್ರೆ ಶೋಭೆ. ಒಂದು ಕೆಲವೊಂದು ಗಿಡಗಳನ್ನ ಕಡಿದ್ರು ಮಾತ್ರ ಈ ನುಗ್ಗೆ ಮರ ಬೆಳೆಯಕ್ಕೆ ಬಿಡಬಾರ್ದು. ಗ್ಲಿರಿಸಿಡಿಯ, ಅಗಸೆ, ಆಳ್ವಾಣ ಇವೆಲ್ಲ ಒಂದೊಂದು ಒಳ್ಳೆ ಇದು ಸರ್. ಅವು ರೈತರಿಗೆ ಹೇಳಿ ಮಾಡಿಸ್ತಂಥವು. ನನಗಿವತ್ತು ಒಬ್ಬರು ಗ್ಲಿರಿಸಿಡಿಯಾನ ಕಡಿದ್ಬಿಟ್ಟು ಜೀವಾಮೃತ ಕಕ್ಕಪ್ಪ ಅಂತ ಹೇಳಿದ್ರು. ಇವತ್ತು ಹೇಳಿದ್ರು ಬೆಳಗ್ಗೆ ನನಗೆ, ಇವತ್ತು ಗ್ಲಿರಿಸಿಡಿಯಾ ಕೊಳಿಸಿ ಹಾಂ ಅದನ್ನು ಸ್ವಲ್ಪ ಕೊಳ್ತಂಗೆ ಮಾಡ್ಬೋದು. ಹೌದು, ಒಳ್ಳೆ ಇದು ಸಿಕ್ಕುತ್ತೆ, ತುಂಬ ಒಳ್ಳೆ ವಿಚಾರ ಅದು. ಹರ್ಷಿತ್, ನಿಮ್ಮ ಹತ್ರ ಗ್ಲಿರಿಸಿಡಿಯಾ ಸಿಕ್ಕಿದ್ರೆ ಹಾಕ್ಬಿಡಿ ಅಂತ ಹೇಳಿದ್ರು. ಅಂಕಲ್, ಈಗ ಮತ್ತೆ ನಾವು ನರ್ಸರಿಗೆ ಬಂದರೆ, ನೀವು ಏನಕ್ಕೆ ನರ್ಸರಿ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂತ ಹೇಳಿದ್ರಿ. ಈಗ ನಾವು ಈಗ ತುಂಬ ಜನ ಎಲ್ಲ ಗಿಡಗಳು ಏನೇನು ಎಲ್ಲ ಕವರ್ ಮಾಡಿರ್ತಾರೆ. ನಾವು ಆ ಪಾಯಿಂಟ್ ಬಿಟ್ಬಿಡೋಣ. ನೀವು ಮಣ್ಣನ್ನು ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಇಲ್ಲಿ ಗಿಡಗಳಿಗೆ ಹಾಕೋಕ್ಕೆ ನೀವು ಬೇರೆ ಕಡೆಯಿಂದ ಗಿಡ ತರಿಸ್ತೀರಾ, ಮತ್ತೆ ಕೆಲವು ಗಿಡಗಳನ್ನ ಇಲ್ಲೇ ಮಾಡ್ತೀರಾ. ಅದಕ್ಕೆ ಮಣ್ಣನ್ನು ಹೇಗೆ ಪ್ರಿಪೇರ್ ಮಾಡ್ಕೊತೀರಾ, ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಸರ್, ಈಗ ಮಣ್ಣು ಅಂತ ಅಂದರೆ ಈಗಂತೂ ಸಿಗ್ತಾ ಇಲ್ಲ, ಸ್ವಲ್ಪ ಕಷ್ಟ. ಮಣ್ಣು ಹಿಂದೆಲ್ಲ ಭಾಳ ಜನ ಕೊಡೋರು, ಭೂಮಿ ಒಳಗನೆ ಒಂದು ಭಾಗವ ಕೊಟ್ಬಿಡೋರು ಮಣ್ಣನ್ನು, ಟಾಪ್ ಸಾಯಿಲ್ ಮೇಲ್ಗಡೆ ಮಣ್ಣನ್ನು ಅಂತೂ ಒಳ್ಳೆ ಚೆನ್ನಾಗಿ ನಾವು ಹಿಂದಂತೂ ಈಗ ಕೆರೆ ಒಳಗೆ ಇದ್ರೊಳಗೆ ಎಲ್ಲ ಸಿಕ್ಕೋದು. ಈ ಕೆರೆ ಒಳಗೂ ಸಹಿತ ಸಿಗಲ್ಲ. ಆ ಕೆರೆ ಒಳಗೆ ಸಿಗೋದು ಕಪ್ಪು ಮಣ್ಣು, ಗೋಡು ಮಣ್ಣು ಆಗಲ್ಲ. ಇದು ಕೆಂಪು ಮಣ್ಣೇ ಬೇಕು.
ಕೆಂಪಣ್ಣು ಅಲ್ಲಿಗೆ ಆ ಕ್ಷೇತ್ರಕ್ಕೆ ತಕ್ಕಂತೆ ಏನು ಸಿಗುತ್ತೆ ಅದಕ್ಕೆ ಅದೇನೆ 2 ಭಾಗ ಮಣ್ಣು 1 ಭಾಗ ಮರಳು ಉಸುಕು. ಈಗ ನೀರು ಯಾವುದೇ ಇದಾದ್ರೂ ಬಸಿಬೇಕಲ್ಲ, ಬರೀ ಗೋಡ್ ಹಾಕ್ಬಿಟ್ರು ಖಂಡಿತ ಮೇಲೆ ನಿಂತ್ಕೊಳತ್ತೆ, ನೀರು ತಗೊಳಲ್ಲ. ಹಂಗಾಗಿ ಪ್ರತಿಯೊಂದು ಮತ್ತೆ ಇನ್ನೊಂದು ಆಯ್ಕೆ ಮಾಡೋದು ಅಂತಂದ್ರೆ ನಾವು 3 ತಿಂಗಳಿಗೆ 3 ತಿಂಗಳು 4 ತಿಂಗಳು ಬೆಳೆ, ಆವಾಗ ಯಾವ ಬ್ಯಾಗ್ ಸೈಜ್ ಮಾಡಬೇಕು. ಈಗ ಸುಮ್ಮನೆ ಆಮೇಲೆ 1 ವರ್ಷದ ತನಕ ಯಾವುದು, ಆಮೇಲೆ 2 ವರ್ಷ ಇಟ್ಕೊಳೋದಾದ್ರೆ ಯಾವುದು, ಹಿಂಗೆಲ್ಲ ಆಯಾ ಇದಕ್ಕೆ ತಕ್ಕಂತೆ ನಾವು ಈಗ 3 ತಿಂಗಳು ಈಗ ಗ್ಲಿರಿಸಿಡಿಯ ಅಗಸೆ ಆಲ್ವಾಣ ಇವೆಲ್ಲ ಒಂದು ಚಿಕ್ಕ ಬ್ಯಾಗು ಅರ್ಧ kg ಬ್ಯಾಗ್ ಆದ್ರೆ ಸಾಕು. ನಮಗೆ 4 ತಿಂಗಳಿಗೆ ಭಾಳ ಬಂದುಬಿಡ್ತಾವೆ, 1.5 ಅಡಿ 2 ಅಡಿ ಬರ್ತವೆ ಹಾಕ್ಲಿಕ್ಕೆ. ಹಂಗಾಗಿ ಪ್ರತಿಯೊಂದು ಅಷ್ಟೇ ಈಗೆಲ್ಲ ನೋಡಬೇಕು ಅಂತ ಅಂದ್ರೆ ಆ ಗಿಡಗಳು ಬೆಳೆಸ್ಕೊಂಡ್ರೆ ಏನಾಗಲ್ಲ ಸರ್. ಹಿಂದೆಲ್ಲ ಕೆಲವೊಂದು ಭಾಳ ಈ KMF ಪ್ಯಾಕೆಟ್ ಬರೋವಲ್ಲ ಅದ್ರಾಗ ಮಾಡೋದು, ಅವನ್ನೇ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಅದೇ ಇದ್ರಾಗೆ ಸಾಕಷ್ಟು ಇದು ಮಾಡೋರು ಏನು ಮಾಡ್ತಾರೆ. ಅಂಕಲ್ ನಾನು ತುಂಬ ನರ್ಸರಿಗಳಿಗೆ ಹೋಗಿದ್ದೀನಿ, ಅದರಲ್ಲಿ ನಿಮ್ಮ ನರ್ಸರಿನಲ್ಲಿ ಮಾತ್ರನೇ ಗ್ಲಿರಿಸಿಡಿಯ ಅಗಸೆ ಬೀಜ ಮಾರ್ತಾ ಇರೋದು ನೋಡಿರೋದು. ಹೌದು ಹೌದು. ಮುಖ್ಯವಾಗಿ ಏನಕ್ಕೆ ಗ್ಲಿರಿಸಿಡಿಯ ಅಗಸೆ ಬೀಜ ಇವನ್ನ ನುಗ್ಗೆ ಇವಾಗ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗ್ತಿಲ್ಲ, ಆದರೆ ಈ ಮುಖ್ಯವಾಗಿ 3ನ್ನ ವಿಶೇಷವಾಗಿ ನೀವು ಏನಕ್ಕೆ ಮಾಡ್ತಿರೋದು ಸರ್? ಈಗ ನುಗ್ಗೆ ಸೊಪ್ಪು ಅಪರೂಪವಾದಂಥ ಸೊಪ್ಪು, ಸೂಪರ್ ಫುಡ್. ಇವತ್ತು 1 ಕಪ್ ನುಗ್ಗೆ ರಸ 90 ಕಪ್ ಹಸುವಿನ ಹಾಲು, 40 ಕೋಳಿ ಮೊಟ್ಟೆ, 20 ಕಪ್ ಬಾದಾಮಿ ಹಾಲಿಗೆ ಸಮನಂತೆ. ಹಿಂದೆ ಬಾಣಿತಿರಿಗೆ ಇದೆಲ್ಲ ಸರ್. ಈಗ ಇದನ್ನು ಮಾಡಿಕೊಡೋರು ಅಂದರೆ ಬರೀ ನುಗ್ಗೆ ಸೊಪ್ಪು ತಿನ್ನಿಸಿ ಇದಾಗಿದ್ದಾರೆ. ಅವರೆಲ್ಲ ಸೊಪ್ಪು ತಿಂದಿರೋ ಹೊತ್ತಿಗೆ 70-80 ವರ್ಷ ಆದರೂ ಚೆನ್ನಾಗಿ ಕಾಣವು ಅಜ್ಜಿದಿರು. ಅವು ಅಜ್ಜಿ ನೋಡಿ ಸರ್, ಒಂದಿದು ಅಜ್ಜಿ ಅಜ್ಜ ಯಾವ ಕಣ್ಮರೆ ಆದರೂ ಆರೋಗ್ಯನೂ ಅವರಿಂದ ಹೋದು. ಹೌದು, ಏನಿಲ್ಲ ಫಾಸ್ಟ್ ಫುಡ್ಡು ತರೋದು ಇದು ಮಾಡೋದು ಬೇಗ ಆಗಂಗೆ ಅಂತ ಇದು ಮಾಡ್ಕೊಂಡು ಯಾವುದು ಅದನ್ನು ಹಿಂದೆ ಮಕ್ಕಳಿಗೆ ಒಡೆದ್ರಾಗಿ ಇಟ್ಟು ಅಂತ ಮಾಡೋರು. ರಾಗಿ ಎಲ್ಲ ನೆನೆ ಹಾಕಿ ಚೆನ್ನಾಗಿ ಬೀಸರು, ಕೀಲ್ಸ ಅಂತ ಮಾಡೋರು. ಬಿಳಿ ಬಟ್ಟೆ ಒಳಗೆ ನಾದ ಮಾಡ್ದಂಗೆ ಮಾಡಿ ಅಜ್ಜಿದಿರು. ಹೆಂಗಿರೋದು ಅದು. ಈಗೆಲ್ಲ ಬೂಸ್ಟ್ ಅಂತೆ ಎಂಥದ್ದು ಏನೇನೋ ಇದು ಮಾಡಿ. ಆಮೇಲೆ ನುಗ್ಗೆ ಇವೇನಂತ ಅಂದರೆ ಸರ್, ಇವು ಬೇಗ ಬರ್ತವೆ, ನಮ್ಗೆ ಎಲ್ಲಿ ನೋಡಿದ್ರು ಇದಾಗಬೇಕು. ಮತ್ತು ಅದರಿಂದ ನಮ್ಗೆ ಎಷ್ಟು ಉಪಯೋಗ. ಗ್ಲಿರಿಸಿಡಿಯ ತಾನಾಗಿ ಸೊಪ್ಪು ಗೊಬ್ಬರ ಎಲ್ಲ ಬರುತ್ತಲ್ಲ ಸರ್, ಅದರಿಂದ ಆ ನಡಲ್ಸು ಕೆಳಗಡೆ ಗಂಟಿದಾವಲ್ಲ, ನೈಟ್ರೋಜನ್ ಫಿಕ್ಸಿಂಗು ಕೆಳಗಡೆ ಭೂಮಿನೇ ಒಂದು ರೀತಿ ಒಳ್ಳೆ ಇದಾಗಿಬಿಡುತ್ತೆ. ಮತ್ತೆ ಬೇಕಾದರೆ ಅದನ್ನು ಚೇಂಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ 7-8 ವರ್ಷ ಆಯಿತು ಅಂದರೆ ಗೆಡ್ಡೆ ಇಷ್ಟು ಬಂದುಬಿಡ್ತು ಅಂದು ನಾವು ಇನ್ನೂ ಒಂದು ಏನು ಮಾಡಬೇಕು, ಕೆಳಗಡೆ ನಾವು ಗಿಡ ಹಾಕಿದಾಗ ಸೈಡ್ ಟ್ರೆಂಚ್ ಹೊಡೆದ್ಬಿಡೋಣ, ಅದರಿಂದ 1 ಅಡಿ ಬಿಟ್ಟು ಸೈಡ್ ಟ್ರೆಂಚ್ ಹೊಡೆದ್ಬಿಟ್ರೆ ಡೀಪಾಗಿ ಹೋಗ್ತವೆ, ಅವು ಹಿಂಗೆ ಬರೋಲ್ಲ. ಓಕೆ, ಬೇರು ಅದು ಒಂದು ಮೇನ್. ಸೊ ನುಗ್ಗೆ ಅಗಸೆ ಮತ್ತು ಗ್ಲಿರಿಸಿಡಿಯ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರನೇ ಹೌದು ಇದು ಮಾಡ್ತಿರೋದು. NPK ಸರ್. ಈಗ ಗ್ಲಿರಿಸಿಡಿಯ ಇದೆಯಲ್ಲ, ನೀವು ಯಾವ NPKನೇ ಬೇಡ ಅಂತಾರೆ. ಕೇರಳ ಒಂದೇ ಸೈಂಟಿಸ್ಟ್ ಎಲ್ಲ ಹೇಳಿದ್ದಾರೆ, 1 ತೆಂಗಿನ ಮರಕ್ಕೆ 4 ಗಿಡ ಸೊಪ್ಪು ಹಾಕ್ಕೊಂಡ್ರೆ ಯಾವುದು ಬೇಕಾಗಿಲ್ಲ. ಮತ್ತು ಬೇಲಿ, ಹಸಿರು ಬೇಲಿ ಅನ್ನೋದು ಸೆಕ್ಯೂರಿಟಿ ಗಾರ್ಡ್ ಇದ್ದಂಗಿತ್ತು. ಎಷ್ಟೊಂದು ಹುಳುಗಳು ಬರೋದನ್ನ ಅಲ್ಲೇ ತಡೆದು ಬಿಡ್ತಾರೆ. ಅದೇ ಸೆಕ್ಯೂರಿಟಿ ಗಾರ್ಡು ಅಲ್ಲೇ ತಡೆದು ಬಿಡೋವು, ಅಲ್ಲೇ ಕೀಟ ಇದನ್ನು ಎಷ್ಟೊಂದು 100 ಜಾತಿ ಔಷಧಿ ಸಸ್ಯ ಬೆಳೆಯವು. ಅದಕ್ಕೆ ಭಗವಂತ ಔಷಧಿಗೆ ಬರೋದನ್ನೆಲ್ಲ ಕಹಿಯಾಗಿಟ್ಟ, ನಾವು ತಿನ್ನೋದನ್ನೆಲ್ಲ ಸಿಹಿಯಾಗಿಟ್ಟ. ಅವು ಏನಾದ್ರು ಸಿಹಿ ಮಾಡಿದರೆ ಅದು ಸಿಗ್ತಿರಲಿಲ್ಲ. ಇವತ್ತು ಮೆಡಿಸಿನಲ್ಲಿ ಇದು ನಮಗೆ ಸಿಗ್ತಿರಲೇ ಇಲ್ಲ. ಹೌದು, ಹಂಗಾಗಿ ಅದು ಕಹಿ ಇರುವಾಗಲೇ ಅದು ಹಂಗೈತಿ. ಸರಿ ಸರಿ. ಹಂಗಾಗಿ ಇದರಿಂದ ಈಗ ಈ ಮುಂದಿನ ಒಂದು ಯುವಕರು ಮತ್ತೊಂದು ಎಲ್ಲ ಅವರು ಸಹಿತ ಏನಾದ್ರು ಒಂದು ಸ್ವಲ್ಪ ಮರೆತು ಏನಾದರೂ ಅವೈಜ್ಞಾನಿಕವಾಗಿ ಏನಾದರೂ ಇದು ಮಾಡ್ಕೊಂಡು ಭಾಳ ಕಷ್ಟ ಐತಿ. ಅದರಿಂದ ಮರ ಗಿಡ ಏನಾಗಲಿ 4 ಗಿಡ ಅಡಿಷನಲ್ ಪ್ರಾಫಿಟ್ ಅದು. ಈಗ ತೆಂಗಿನ ತೋಟ 40 ಗಿಡ ಹಾಕ್ಕೊಂಡು ಬರೀ ಉಳುಮೆ ಮಾಡೋದು ಇದು ಮಾಡೋದು, ಅದ್ರ ಮಧ್ಯೆ ಏನಾದರೂ ಹಾಕ್ಬೋದು, ಅಡಿಷನಲ್ ಪ್ರಾಫಿಟ್ಟು ಅದಕ್ಕಿಂತ ಜಾಸ್ತಿ ಬರುತ್ತೆ ಇದ್ರಾಗೆ. ಹೌದು, ಒಂದು ಗೋಡಂಬಿ ಹಾಕ್ರಿ, ಗೋಡಂಬಿ ಒಳ್ಳೆ ಇದು, ಅದಕ್ಕೂ ನೀರು ಜಾಸ್ತಿ ಬೇಕಾಗಿಲ್ಲ. ನೆಲ್ಲಿ ಗಿಡ ಅದಕ್ಕೂ ನೀರು ಬೇಡ. ಇನ್ನು ಹುಣಸೆ ಕೊನೆಗೆ ಈಗೆಲ್ಲ ಹೈಬ್ರಿಡ್ ಬಂದಿದ್ದಾವೆ, PKM ಬಂದಿದೆ, ಹುರಿಗಮ್ ಬಂದೈತೆ, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಒಂದು ಒಳ್ಳೆ ಸೆಲೆಕ್ಷನ್ಸ್ ಮಾಡಿದ್ದಾರೆ ಕೆಲವೊಂದು. ಅವನ್ನೆಲ್ಲ ತಂದು ಒಂದು 10 ಗಿಡ ಹಾಕಿದ್ರು ಸಾಕು, ಜಾಸ್ತಿ ಬೆಳವಣಿಗೆ ಆಗಲ್ಲ. ನಾವು 3,000-3,500 ಗಿಡ ಹಾಕಿದ್ವಿ ಇದ್ರೊಳಗೆ. 13 ಲಕ್ಷ ಸರ್ ಒಟ್ಟು ಹಾಕಿರೋದಲ್ಲಿ 13 ಲಕ್ಷ ಗಿಡಗಳು. 13 ಲಕ್ಷ
ಸರ್ ಇವತ್ತು ಉಳಿಸ್ಕೊಂಡ್ರೆ ಸಾಕಾಗಿದೆ ಸರ್ ಅದು. ಖಂಡಿತ. ಅದನ್ನ ಉಳಿಸ್ಕೊಂಡ್ರೆ ಸಾಕು. ಈ ಸುತ್ತಮುತ್ತ ಜನಗಳಿಗೆ ಮತ್ತೆ ಆ ಭೂಮಿ ಹೆಂಗಾಗುತ್ತೆ ಗೊತ್ತಾ ಸರ್? ಹೌದು, ಆನಂದ. ಆ ತಿರುಗಾಡೋದಕ್ಕೆ ಒಂದು ತಿಪ್ಪೆ ಮೇಲೆ ನಡೆದಂಗೆ ಆಗುತ್ತೆ. ಅಲ್ಲಿ ತಿರುಗಾಡ್ತಾ ಇದ್ರೆ ಆ ತರಗೆಲೆ ಎಲ್ಲ ಬಿದ್ದು ತಿಪ್ಪೆ ಮೆತ್ತಿಗೆ ತಿಪ್ಪೆ ಮೇಲೆ ಹೋದಂಗೆ ಆಗುತ್ತೆ. ಇವತ್ತು ಜನಗಳು ಅದೆಲ್ಲ ಸೆಡ್ಲಾಗುತ್ತೆ, ನಮ್ಮ ತೋಟ ಕ್ಲೀನಾಗಿ ಟಾರ್ ರೋಡ್ ಇದ್ದಂಗೆ ಇರಬೇಕು ಅಂತಾರಲ್ಲ ಸರ್, ಅವ್ರಿಗೆ ಹೇಳ್ತೀರಾ? ಏನೂ ಇಲ್ಲ, ಉಳುಮೆ ಮಾಡೋದು ಇದೇನೆ. ಈಗೇನು ತೆಗಿತಾರೆ, ಈಗ ಎಲ್ಲ ಒಳಗಡೆ ಎಲ್ಲ ಕ್ರಿಯೆ ನಡೀತಾ ಇರುತ್ತೆ, ಅದನ್ನು ಇವರು ಉಳುಮೆ ಮಾಡಿಬಿಟ್ಟು ಎತ್ತಿ ಹಾಕ್ತಾರೆ, ಒಣಗಿಸ್ತಾರೆ ಮಣ್ಣ. ಏನೂ ಇಲ್ಲ ಸರ್. ಪ್ರತಿಯೊಂದು ಅವರು ನಾರಾಯಣ ಸ್ವಾಮಿ ಹೇಳೋರಲ್ಲ, ಬೆಂಗಳೂರಿನ ನನಗೆ ಇದಕ್ಕೆ ಹೋಗ್ಬೇಕು ಅಂದ್ರೆ ನಾನು ಮನೆಗೆ ಬಂದು ಹೋಗ್ತಿದ್ದೆ ಅಂತ, ತೋಟಕ್ಕೆ ವೇಸ್ಟ್ ಆಗಬಾರ್ದಂತ. ಅರ್ಥ ಆಯ್ತು. ಎಂಥ ರಸಋಷಿಗಳಿದ್ದಾರೆ, ಹಬ್ಬ ಅದ್ಭುತವಾಗಿ ಸರ್. ಈಗ ಯಾವ ಇದು ನೋಡಿ, ಫ್ಯಾಕ್ಟ್ರಿಲಿ ಯಾವುದ್ರಾಗಾರು ಏನಾದ್ರು ರಾಗಿ ಜೋಳ ಬೆಳಿತಾರ, ಕೊಂಡ್ಕೊತಾರ. ಕೊನೆಗೆ ಮೂಲ ಇದೇ ಬರಬೇಕು. ಕೊನೆ ಇದಕ್ಕಾದರೂ ಸರ್ ಆರೋಗ್ಯ ಬೇಕು ಅಂದರೆ ಹಿಂದಕ್ಕೆ ಬರಬೇಕು, ದುಡ್ಡು ಬೇಕು ಅಂದ್ರೆ ಮುಂದಕ್ಕೆ ಹೋಗ್ಬೇಕು. ಮತ್ತೆ ಅಂಕಲ್, ಈಗ ನೀವು ಕೆಮಿಕಲ್ ಯೂಸ್ ಮಾಡಿಕೊಂಡು ಯಥೇಚ್ಛವಾಗಿ ಕೃಷಿ ಮಾಡ್ತಿರೋ ರೈತರಿಗೆ ಏನು ಹೇಳ್ತೀರಾ? ಯಾಕೆಂದರೆ ನಾವು ಯಾಕೆ ಒಂದು ನಿಮಿಷ ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, ನಾವು ಇದುವರೆಗೂ ಗ್ಲಿರಿಸಿಡಿಯಾ, ನುಗ್ಗೆ ಗಿಡ, ಅಗಸೆ ಬೀಜ ಎಲ್ಲ ಮಾತಾಡಿದ್ವು. ಅದು ಪ್ರಾಮುಖ್ಯತೆ ನಮಗೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ಏನಕ್ಕೆ ಅವು ಎಷ್ಟು ಅವಶ್ಯಕತೆ ಇದೆ ಕೃಷಿ ಭೂಮಿಗೆ ಅಂತ. ಆದರೆ ಇವತ್ತು ಜನಗಳು ಗೊತ್ತಿದ್ರೂ ಅವರು ಕೃಷಿ ಮಾಡೋಕ್ಕೋಸ್ಕರ ಕೆಮಿಕಲ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ನೀವು? ಅಟ್ಲೀಸ್ಟ್ ಒಬ್ಬರಾದರೂ ಬದಲಾವಣೆ ಆಗಬೇಕು. 1000ಕ್ಕೊಬ್ಬರು ಬದಲಾವಣೆ ಆದ್ರೂ ಗೆಲುವು ಅಂತ ಅಂದ್ಕೊಳ್ಳೋಣ ನಾವು. ಸರ್ ಇಲ್ಲೇ ನಮ್ಮ ಹತ್ರದಲ್ಲಿ ನಾವು ಹಿಂದೆ ಒಂದು 20 years ಬ್ಯಾಕು ವಿಸಿಟ್ಗೆ ಹೋದ್ವಿ. ಇಲ್ಲೇ ಮತಿಘಟ್ಟದ ಕಡೆ ಜೇಸಿಪುರ, ಮಾಡಾಳು, ಮೇಟಿಕುರ್ಕೆ ಆ ಸುತ್ತೆಲ್ಲ ಯುವಕರು ಅಯ್ಯೋ ಅಯ್ಯೋ ದಾಳಿಂಬಿ ಮಾಡಿದ್ರು ಅಂದರೆ ಅದ್ಭುತವಾಗಿ ಸರ್. ಎಲ್ಲ ಇದು ಮಾಡ್ಕೊಂಡು ನಮ್ಮ ಪ್ರಾಜೆಕ್ಟು, ಅಯ್ಯೋ ಅವೆಲ್ಲ ಬೇಡ ಸರ್ ನಮಗೆ, ಈಗ ನಾವು ಇದು ಹಿಡಿದು ಪ್ರಾಜೆಕ್ಟು ಬೇಡ, ನೋಡ್ಕೊಳ್ಳೋಣ ಮುಂದೆ ನಾವು ದುಡ್ಡು ಮಾಡಬೇಕು ಅಂತ ಎಲ್ಲ. ಒಂದು ಮನೆಗೆ ಸಾಮಾನ್ಯ ಒಂದು ಅವತ್ತಿನ ಕಾಲದಾಗನೇ 17 ಲಕ್ಷ 20 ಲಕ್ಷದ ಇನ್ಸೆಕ್ಟ್ ತುಂಬಿದ್ರು. ಔಷಧಿನ ಒಂದೊಂದು ರೂಮು, ಸಮುದಾಯ ಭವನ ಇವೇನಿದಾವಲ್ಲ ರೂಮ್ಸು ಎಲ್ಲ ಪೆಸ್ಟಿಸೈಡ್ಸ್ ತುಂಬಿದ್ರು. ಅಲ್ಲಿಗೆ ಒಂದು 10-15 ವರ್ಷ, ಒಂದು 4-5 6-7 ವರ್ಷ ಆಯಿತು. 3-4 ಬೆಳೆ ತಗೊಂಡ್ರು. ಎಲ್ಲ ಒಡವೆ ಬಂತು, ಕಾರ್ ಬಂತು, ಎಲ್ಲ ಬಂತು. ಅವರಿಗೆ ಹೆಣ್ಮಕ್ಳಿಗೆ ಆನಂದವಾಗಿತ್ತು. ಬಟ್ ಇವತ್ತಿದ್ದಾರೆ ಅವರು ಎಲ್ಲ ಕಾಲು ಇವೆಲ್ಲ ನೋಯ್ತವಂತೆ, ಕಣ್ಣು ಉರಿ ಇದಾಗ್ತವೆ. ಯಾಕಂತ ಅಂದರೆ ಸರ್ ದುಡ್ಡು ಕೊಟ್ಟು ದುಃಖ ತಗೊಂಡು ಹೀಗಾಗಿ ಪ್ರತಿಯೊಂದು ಎಲ್ಲ ಹೋಯ್ತು. ಅವರಿಂದ ಅವರೇ ಹೇಳಿದರು, ಸರ್ ಇದು ಸಾಧ್ಯವಿಲ್ಲ, ನಾವು ಭೂಮಿನೂ ಏನೆಲ್ಲ ಮಾಡಿಬಿಟ್ಟಿವಿ, ಅದನ್ನೇನು ಮಾಡ್ಬೇಕು ಅದನ್ನು ಮಾಡಿದ್ವಿ. ನಮ್ಮ ಇದಕ್ಕೆ ಬರ್ತಾ ಇಲ್ಲ ಈಗ ಭೂಮಿ. ಔಷಧಿ ಹೊಡೆದು ಎರೆಹುಳು, ಮೈಕ್ರೋನ್ಯೂಟ್ರಿಯೆಂಟ್ಸು, ಏನು ಸರ್ ಅದು ಏನೂ ಇಲ್ಲ ಅದರೊಳಗೆ, ಎಂಥದ್ದು ಇಲ್ಲ. ಈಗ ಹೊರದೇಶದವರು ಬಂದಾಗ ಹೇಳ್ತಾರೆ, ಒಂದೊಂದು ಮನೆಗೆ ಒಬ್ಬೊಬ್ರಿಗೆ ಕ್ಯಾನ್ಸರ್ ಅಂತಲ್ಲಿ. ಹೊರದೇಶಕ್ಕೆ ನಾವು ಹೋದ್ವಿ ಅಂಕಲ್, ಪಂಜಾಬ್ ಹರಿಯಾಣ ಅಲ್ಲೇ ಆಗಿದೆ, ನೆಕ್ಸ್ಟ್ ತೆಲಂಗಾಣ ಆಂಧ್ರ ಪ್ರದೇಶ ಶುರುವಾಗ್ತಿದೆ. ಹೌದು ಸರ್, ಒಂದೊಂದು ಮನೆಗೆ ಇಬ್ಬರು ಕ್ಯಾನ್ಸರ್ ಅಂತ ಲೆಕ್ಕ ಹಾಕಿ ಔಷಧಿ. ಸರ್ ಇದು ಏನೂ ಬೇಕಾಗಿಲ್ಲ, ನಮ್ಮ ಭೂಮಿ ನಾವು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂದರೆ ಯಾವುದೂ ಬೇಡ, ಎಷ್ಟಾಗುತ್ತೆ ಅಷ್ಟೇ ಇದರಲ್ಲೇ ಸರ್. ಹಿಂದೆಲ್ಲವ ಮಣ್ಣು ನೋಡ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಮಾಡೋರು. ಬಟ್ ಈಗಿನ ಅದೇ ಬರ್ತಾ ಸ್ವಲ್ಪ ಈ ಡೈವರ್ಟ್ ಆಯಿತು, ಆ ಕಡೆ ಈ ಕಡೆ ಸ್ವಲ್ಪ ಅಲ್ಲಿ ಹಾಗೆ ಇಲ್ಲಿಗೆ ಅಂತ ಒಂಚೂರು ಕಲ್ತ್ಕೊಂಡು ಇವೆಲ್ಲ ಹೋಯ್ತು. ಸ್ವಲ್ಪ ಭಾಳ ಕಷ್ಟ. ಇನ್ನು ಮತ್ತೆ ಸ್ವಲ್ಪ ಅದೇ ಇದಕ್ಕೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳೋದು ಅಂಕಲ್. ಮತ್ತು ಇವಾಗ ಹೊಸದಾಗಿ ಸಾವಯವದಲ್ಲಿ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಿಮ್ಮ ಸಂದೇಶ? ಖಂಡಿತ ಮಾಡ್ಬೋದು. ಈಗ ಈಗ ಏನೇ ಭೂಮಿ ಇದಾದರೂ 2-3 ವರ್ಷದೊಳಗೆ ಅದು ತನ್ನ ಇದಕ್ಕೆ ಬರುತ್ತೆ. ಈಗ ಸಡನ್ಲಿ ಭೂಮಿಗೆ ಏನು ಇಲ್ಲ ಅಂತ ಅಂದಾಗ 2 ಚೀಲ ರಾಗಿ ಆಗಲ್ಲ 1 ಎಕರೆಗೆ, ಹೀಗೆ ಆಗ್ತದೆ. ಅದರಿಂದ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡು ಒಂದಷ್ಟು ಮಣ್ಣು ಮತ್ತೊಂದು. ಮತ್ತೆ ಈ ಕಡೆ ಒಂದು ತೋಟಕ್ಕೆ ಮಣ್ಣು ಹೊಡೆಯೋದು ಅಂತ ಅಂದ್ರೆ ಏನು ಸರ್, ಇದು 1 ಗೇಣು 2 ಗೇಣು ಫುಲ್ಲು. ನಾನು ಒಂದು 1000 ಲೋಡ್ ಹೊಡಿಸ್ತೆ, ಅಷ್ಟು ಹೊಡಿಸ್ತೆ. ಬರೀ ಅದನ್ನೇ ಇದು ಮಾಡ್ತಾರೆ. ಇದಲ್ಲ, ಈ ಕಡೆ ಮಣ್ಣು ಹೊಡೆದು ತೋಟ ಹಾಳು ಮಾಡ್ಕೊಂಡ್ರು ಅಂತಾರೆ ಸೈಂಟಿಸ್ಟ್. ಹೌದು, ಎಲ್ಲ ಮೊನ್ನೆ ಹಂಗಂತ ಅಂದ್ರು. ಕೆಳಪದರ ಮಣ್ಣಲ್ಲಿ ಏನು ಇರಲ್ಲ, ಅದನ್ನ ತಂದು ಏನಕ್ಕೆ ಹೊಡಿತಾರೆ ಅಂತ ಅವ್ರಿಗೆ ಗೊತ್ತಿರಬೇಕು. ಏನಿಲ್ಲ, ಅದೊಂದು ಇದು ಅವ್ರು ಮಾಡಿದ್ರೆ ನಾನು ಮಾಡ್ಬೇಕು.
ಈಗ ದುಡಿಮೆಗಿನ್ನವ ಅವ್ನು ಮಾಡಿದ್ರೆ ನಾನು ಮಾಡ್ಬೇಕು. ಈ ಒಂದು ಇದು ಬಂದ್ಬಿಟ್ಟೈತಿ, ಏನು ಮಾಡೋಕ್ಕೆ ಆಗಲ್ಲ. ಅಂದರೆ ತಾನಾಗೆ ಅದು ಸರಿ ಹೋಗುತ್ತೆ. ಕಾಡು ಯಾವಾಗಲೂ ನಮ್ಮ ಇದಕ್ಕಂತೂ ಬಂದೇ ಬರುತ್ತೆ, ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇವತ್ತು ಖಂಡಿತ ಒಳ್ಳೆಯದು ಸಾವಯವ. ಈಗೇನು ಇಲ್ಲ ಅಂತ ಅಂದಾಗ ಅದ್ಭುತವಾಗಿ ಮಾಡ್ಕೋಬೋದು, ಎಲ್ಲ ಬರುತ್ತೆ. ಈಗ ನಾಳೆ ಒಬ್ಬ ಯುವಕ ಅಥವಾ ಯುವತಿ ಕೃಷಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರು ಏನು ಮಾಡಬೇಕು? ಫಸ್ಟ್ ಏನನ್ನು ಅರ್ಥ ಮಾಡ್ಕೋಬೇಕು? ಫಸ್ಟು ಒಳ್ಳೆ ಒಂದು 4-6 ಜನ ಫಾರ್ಮರ್ಸ್ ತಿರುಗಾಡ್ಬೇಕು, ಎಲ್ಲಿ ಏನಿದೆ ಅವರ ಒಂದು ಸಲಹೆಗಳನ್ನು ತಿಳ್ಕೋಬೇಕು. ಏನೂ ಗೊತ್ತಿಲ್ಲ ಅಂದಾಗ, ಏನೂ ಗೊತ್ತಿಲ್ಲ ಅಂದರೆ ಅವ್ರ ಕಡೆ ಹೋಗಿ ನೋಡ್ಕೊಂಡು ಏನು ಎತ್ತ ಎಲ್ಲ ಕಲೆ ಹಾಕ್ಕೊಂಡು ಆಮೇಲೆ ನಿಧಾನವಾಗಿ ಹಂತವಾಗಿ ಹೋಗ್ಬೇಕು. ಅಗ್ರಿಕಲ್ಚರು ಆರೋಗ್ಯ ಸರಿ, ಬಟ್ ನಿಧಾನಕ್ಕೆ ಹೋಗ್ಬೇಕು. ಅಗ್ರಿಕಲ್ಚರ್ ಯಾವುದೋ ದುಡ್ಡು ಐತೆ ಏನೋ ತಂದು ಹೋಗೋದ್ಬಿಟ್ಟು ಇದು ಮಾಡೋದು ಸಾಧ್ಯವೇ ಇಲ್ಲ. ತಾಳ್ಮೆ. ಅದನ್ನೇ ತೆಗೆದು ಅದನ್ನೇ ಹಾಕೋದ್ರಿಂದ ರೈತ ಬಹಳ ತಾಳ್ಮೆ ಬೇಕು, ತಾಳ್ಮೆ ಬೇಕು. ಸರಿ ಸರಿ ಅಂಕಲ್, ತುಂಬ ಥ್ಯಾಂಕ್ ಯು ಅಂಕಲ್. ನಿಮ್ಮ ಅರ್ಧ ಗಂಟೆ ಕೊಟ್ಟಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ತುಂಬ ದೊಡ್ಡ ನಮಸ್ಕಾರ ಮತ್ತು ತುಂಬ ಧನ್ಯವಾದಗಳು. ತುಂಬ ಸಂತೋಷ. ಅದು